ಈ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ, ಉತ್ತರ ಕರ್ನಾಟಕದ ಅಕ್ಷರ, ಆರೋಗ್ಯ, ಉದ್ಯೋಗ, ಕೃಷಿ, ನೀರಾವರಿ ಇದ್ರ ಬಗ್ಗೆ ಬಹಳ ಮಹತ್ತರವಾದ ಚರ್ಚೆಗಳು ನಡೀತವೆ ಅಂತ ಹೇಳಿ ನಾವೆಲ್ಲ ಕೂಡ ಅಂದ್ಕೊಂಡ್ವಿ. ಆದರೆ 10 ದಿವಸಗಳ ಅಧಿವೇಶನ ಕೇವಲ 9 ದಿವಸಕ್ಕೆ ಮೀಸಲಾಯಿತು. 1 ದಿವಸ ಕಡಿತ ಆಯಿತು. 9 ದಿವಸದಲ್ಲಿ ಏನೇನು ನಡೆಯುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಯಾವ ಪುರುಷಾರ್ಥಕ್ಕೋಸ್ಕರ ಈ ಅಧಿವೇಶನ ಬೆಳಗಾವಿಯಲ್ಲಿ ಕರೆದರೂ ಅದು ಈಡೇರ್ತಾ ಇಲ್ಲ. ಯಾಕೆಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಕೇವಲ 2 ದಿವಸಗಳು ಮಾತ್ರ ಅಂತ ಈ ಚರ್ಚೆ ಕೊಡ್ತಾ ಇದ್ದಾರೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಹಲವಾರು ಸಮಸ್ಯೆಗಳು ಹಾಗೆ ಉಳಿತವೆ. ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚು ಚರ್ಚೆಗೂ ಕೂಡ ಅವಕಾಶ ಇಲ್ಲ. ಏಕೆಂದರೆ ಈಗಾಗಲೇ ಡಿಸೆಂಬರ್ ಇನ್ನು 3-3.5 ತಿಂಗಳಿದೆ ಅಷ್ಟೇ. ಅಷ್ಟರಲ್ಲಿ 24ರ ಆಯವ್ಯಯದ ಹಣ ಖರ್ಚಾಗಬೇಕು. ಎಲ್ಲಿದೆ? ಆಯವ್ಯಯಕ್ಕಾಗಿ ಘೋಷಣೆ ಮಾಡಿದಂಥದ್ದು ಯಾವುದು ಈಚೆ ಬರಲಿಲ್ಲ. ಬರೀ ಘೋಷಣೆಯಾಗಿ ಉಳಿದಿದೆ ಹೊರತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವುದು ಕೂಡ ಅದು ಇದಕ್ಕೆ ಬರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಇಲ್ಲೂ ಒಂದು ಸಬೂಬು ಅಧಿವೇಶನ ಮಾಡಬೇಕು, ಮಾಡಿಬಿಟ್ಟು ಹೋಗ್ತಾರೆ. ಮುಗಿಯೋದೆಲ್ಲ ಮುಗಿಯಕ್ಕೆ ಬಿಡ್ತಾ ಇಲ್ಲ. ಅದು ಪಾಡಿದಲ್ಲಿ ಮುಗಿಯುತ್ತೆ, ಮುಗಿಯಕ್ಕೆ ಬಿಡಲ್ವಲ್ಲ. ಅದಕ್ಕೆ ನಾನು ಹೇಳಿದ್ದು, ಪಕ್ಷ ರಾಜಕಾರಣ ಸತ್ತು ಬಹಳ ವರ್ಷಗಳ ಎಲ್ಲ ವ್ಯಕ್ತಿ ರಾಜಕಾರಣ. 3 ಪಕ್ಷದಲ್ಲಿ ವ್ಯಕ್ತಿ ರಾಜಕಾರಣ ಮೇಳೈಸ್ತಾರೆ. ಹಾಗಾಗಿ ಇವತ್ತು ಬಿಡೋದಿಲ್ಲ. ಆ ಅಂತರ್ಕಲ ಮುಗಿಯೋದಕ್ಕೆ ಬಿಜೆಪಿ ನಾಯಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.